ನಮಸ್ಕಾರ ರೀ ಎಲ್ಲರಿಗೂ. ಮೊಸರಿನಿಂದ ಮಾಡುವಂಥ ಲಸ್ಸಿ ಯಾವ ರೀತಿ ಮಾಡೋದು, ಆಮೇಲೆ ಮೊಸರಿನೊಳಗೆ ಏನೇನು ಆರೋಗ್ಯದ ಗುಣಗಳದಾವು, ಆಮೇಲೆ ಲಸ್ಸಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನು ಲಾಭ ಐತಿ ಅನ್ನೋದನ್ನು ತಿಳ್ಕೊಂಡು ಬರ್ರಿ. ಇದು ರೀ ಕರುಳಿನ ಪದರವನ್ನು ರಕ್ಷಿಸ್ತದೆ ರೀ, ಆಮೇಲೆ ಕ್ಯಾನ್ಸರ್ ಬರದಂತ ತಡಿತದೆ ರೀ. ಅಲ್ಸರೇಟಿವ್ ಕೊಲೈಟಿಸ್, ಕ್ರೋಹನ್ಸ್ ಮತ್ತು ಕರುಳಿನ ಕ್ಯಾನ್ಸರ್ ರೀ, ಕರುಳಿನ ಕೆಲವೊಂದು ಕಾಯಿಲೆಗಳಿಗೆ ಇದು ತುಂಬ ಒಳ್ಳೆಯದು ರೀ. ಇದರೊಳಗಿರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳು ರೀ ಕರುಳಿನ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ನೀಡ್ತಾವೆ ರೀ. ಆಮೇಲೆ ಕರುಳಿನಲ್ಲಿರುವಂಥ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಪ್ರೊಬಯೋಟಿಕ್ಸ್ಗಳು ನಿಯಂತ್ರಿಸ್ತಾವೆ ರೀ. ಪ್ರೊಬಯೋಟಿಕ್ಸ್ ಅಂದ್ರೆ ರೀ ಕರುಳಿನಲ್ಲಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳು ರೀ, ಮತ್ತು ಕರುಳಿನ ಆರೋಗ್ಯಕ್ಕೆ ಇದು ತುಂಬ ನೆರವಾಗ್ತಾವೆ ರೀ. ಮೊಸರು ಆಯುರ್ವೇದದ ಔಷಧಿಗಳಲ್ಲಿ ತುಂಬ ಬಳಕೆ ಆಗ್ತದೆ ರೀ. ಬೇಸಿಗೆ ಒಳಗೆ ಹೆಚ್ಚಾಗಿ ಮೂತ್ರಕೋಶದಲ್ಲಿ ಉರಿಯೂತ ಉಂಟಾಗ್ತದಲ್ರಿ, ಅವಾಗ ಮೊಸರು ಮತ್ತು ಸಕ್ಕರೆಯನ್ನು ಮೂತ್ರಕೋಶದ ಉರಿಯೂತ ಕಡಿಮೆ ಮಾಡೋದಕ್ಕಂತ ಸೇವನೆ ಮಾಡ್ಬೋದು ರೀ. ಇದರಿಂದ UTI ಅಂತಹ ಸಮಸ್ಯೆ ಬಗೆಹರಿತದೆ ರೀ. ಮೊಸರಿನಲ್ಲಿ ರೀ ಉತ್ತಮ ಪ್ರಮಾಣದ ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಸಿ, ಪಾಲಟೆ ರೀ, ನಿಯಾಸಿನ, ರಿಬೋಫ್ಲಾವಿನ್, ಥೈಮಿನ್, ವಿಟಮಿನ್ 1 ರೀ, ವಿಟಮಿನ್ 12 ರೀ, ಹೈಡ್ರೋಕ್ಲೋರೈಡ್, ಕ್ಯಾರೋಟೆನಾಯ್ಡ್ಗಳು ರೀ ಇವೆ ಇದ್ರಾಗ. ಬೇಸಿಗೆಯಲ್ಲಿ ಮೊಸರಿಗೆ ಸಕ್ಕರೆ ಹಾಕೊಂಡು ತಿಂದ್ರಂತೂ ಕರುಳಿನ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ರೀ. ಮೊಸರು ಜೀರ್ಣಕ್ರಿಯೆಗೆ ತುಂಬ ಒಳ್ಳೇದು ರೀ. ಮೊಸರು ದೇಹದಲ್ಲಿ ತಕ್ಷಣವೇ ಗ್ಲೂಕೋಸ್ ಸರಬರಾಜನ್ನು ಮಾಡ್ತೈತೆ ರೀ. ಇದರಿಂದ ನಾವು ಯಾವುದೇ ಪ್ರಮುಖ ಕೆಲಸ ಅಥವಾ ಪರೀಕ್ಷೆಗೆ ಹಾಜರಾಗುತ್ತಿದ್ದರೆ ಮೊಸರಿಗೆ ಸಕ್ಕರೆ ಹಾಕಿ ತಿನ್ನೋದ್ರಿಂದ ರೀ ದೇಹ ಮತ್ತು ಮೆದುಳಿಗೆ ಶಕ್ತಿ ಸಿಗ್ತೈತೆ ರೀ. ಮೊಸರು ಪಿತ್ತ ದೋಷವನ್ನು ಕಡಿಮೆ ಮಾಡ್ತೈತೆ ರೀ. ಪಿತ್ತಕ್ಕೆ ಇದು ತುಂಬ ಉಪಶಮನಕಾರಿ ಅಂತಲೂ ಹೇಳ್ಬೋದು ರೀ. ಊಟದ ಬಳಿಕ ತಿಂದ್ರಂತೂ ತುಂಬ ಒಳ್ಳೆಯದು ರೀ. ಮೊಸರು ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಇದು ಊಟದ ನಂತರ ತಿಂದ್ರಂತೂ ತುಂಬ ರುಚಿಯಾಗಿರ್ತದೆ ರೀ. ಅದ್ರೊಳಗೆ ಸಕ್ಕರೆ ಹಾಕೊಂಡು ತಿಂದ್ರಂತೂ ತುಂಬ ರುಚಿಯಾಗಿರ್ತದೆ. ನಾನಿಲ್ಲಿ ಲಸ್ಸಿ ಮಾಡೋಕೆ 1 ಬೌಲ್ ಆಗೋಷ್ಟು ಮೊಸರು ತೊಗೊಂಡೇನಿ ರೀ, 2 ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡೇನಿ ರೀ. ನಿಮ್ಗೆ ಸಕ್ಕರೆ ಇನ್ನೂ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಹಾಕೋರಿ, ಸ್ವೀಟ್ ಬೇಕನ್ನೋರು ನಾನು ಸ್ವಲ್ಪ ಕಡಿಮೆ ಹಾಕೇನಿ ರೀ. ಆಮೇಲೆ 2 ಏಲಕ್ಕಿ ಲವಂಗದ ಪುಡಿ ಹಾಕ್ಬೇಕನ್ನೋರು ಹಾಕ್ರಿ, ಇದು ಆಪ್ಷನಲ್ ರೀ, ನಾನು ಹಾಕ್ತಾಯಿಲ್ಲ ರೀ. ಇಷ್ಟು ಮಾಡಿದ್ರೆ ಲಸ್ಸಿ ರೆಡಿ ರೀ. ಇದರೊಳಗಿರುವಂಥ ಆರೋಗ್ಯದ ಗುಣಗಳು, ಆಮೇಲೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ವೀಡಿಯೋಗಳಿಗಾಗಿ ನಮಗೆ ಪ್ರೋತ್ಸಾಹವನ್ನು ನೀಡಿರಿ. ಧನ್ಯವಾದಗಳು ರೀ.